परित्राणाय साधूनां विनाशाय च दुष्कृतम् धर्म संस्थापनार्थाय संभवामि युगे 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 युगे। ಓ ಭಾರತ, ಯಾವ ಕಾಲದಲ್ಲಿ ಅಧರ್ಮವು ವೃದ್ಧಿಯಾಗಿ ಧರ್ಮವು ಪತನವಾಗುವುದೋ ಆಯಾ ಕಾಲದಲ್ಲಿ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂಸ್ಥಾಪನೆಗಾಗಿ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಭಗವದ್ಗೀತೆ ಮತವಲ್ಲ, ಜ್ಞಾನ. ಭಗವದ್ಗೀತೆ ಉತ್ತಮ ಜೀವನದ ರಾಜಮಾರ್ಗ, ಉನ್ನತ ವಿದ್ಯೆಯ ವಿಕಾಸ ಸಾಧನ. ಭಗವದ್ಗೀತೆ ಮಾನವರಿಗೆ ಆಶಾಜ್ಯೋತಿ, ಸಾಧಕರಿಗೆ ಕಲ್ಪವೃಕ್ಷ. ಗೀತೆಯನ್ನು ಓದಿ ಕೇಳಿ ತಿಳಿದುಕೊಳ್ಳಿ, ಹಣೆಯ ಬರಹ ಬದಲಿಸಿಕೊಳ್ಳಿ. ಮನೆ ಮನೆಯಲ್ಲಿ ಗೀತಾ ಜ್ಯೋತಿಯನ್ನು ಬೆಳಗಿಸಿ ಉತ್ತಮ ಜೀವನದ ನಿರ್ಮಾಣಕ್ಕೆ ಪಣತೊಟ್ಟು ನಿಲ್ಲಿ. ಸರ್ವರು ಸುಖದಿಂದ ಬಾಳಿ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ರುಕ್ಮಿಣಿ
ದೇವಿ ಹೃದಯೋಲ್ಲಾಸಿನಿ ದೇವಿ ಏನಿದು ಮುರಳಿಯ ಗಾನ, ಏನಿದು ಮುರಳಿಯ ಗಾನ, ಹೃದಯವ ತಣಿಪ ಅಮೃತ ಪಾನ, ಹೃದಯವ ತಣಿಪ ಅಮೃತ ಪಾನ, ಏನಿದು ಮುರಳಿಯ ಗಾನ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ರಾಧ ಎಲ್ಲಿಹನೋ ಕೃಷ್ಣ 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 ಆ ಆ ಎತ್ತನ ಮಾಮರ ಎತ್ತನ ಕೋಗಿ ಎತ್ತನ ರಾಧ ಎಲ್ಲಿಹನೋ ಕೃಷ್ಣ ಸತ್ಯ ಸಾಕ್ಷಿಯ ಮನಾದೊಡೆ ಮಾಧವ ಸತ್ಯ ಸಾಕ್ಷಿಯ ಮನಾದೊಡೆ ಮಾಧವ ಈ ಕ್ಷಣವೇ ಎನ್ನೆಡೆಗೈ ಬರುವ ಕರೆದೊಡನೆ ಎನ್ನೆಡೆಗೈ ಬರುವ ಏನಿದು ಮುರಳಿಯ ಗಾನ ಹೃದಯವ ತಣಿಪ ಅಮೃತ ಪಾನ ಹೃದಯವ ತಣಿಪ ಅಮೃತ ಪಾನ ಏನಿದು ಮುರಳಿಯ ಗಾನ ಮೃದು ಮಧುರ ನಿನ್ನ ಗಾನ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಸ್ವಾಮಿ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಸ್ವಾಮಿ ರುಕ್ಮಿಣಿ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು
ಬೃಂದಾವನ ರಾಗ ಆಡುವೆನಾ ರುಕ್ಮಿಣಿ ದೇವಿ ರುಕ್ಮಿಣಿ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಬೃಂದಾವನ ರಾಗ ಆಡುವೆನಾ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಕರೆದೊಡನೆ ನಿನ್ನೆಡೆಗೆ ಬಂದೆ ಕರೆದೊಡನೆ ನಿನ್ನೆಡೆಗೆ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಈ ನಿನ್ನಯ ಗಾನ ಸುಮಧುರ ಗಾನ ಸ್ವಾಮಿ ವಾಸುದೇವ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಇನ್ನು ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ಕಲ್ಯಾಣವೂ ಸಹ ನಡೆಯಿತು. ರುಕ್ಮಿಣಿ, ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತನ್ನ ಕುಲೋಪುರೋಹಿತನಾದ ದೋಂಬಿರನನ್ನು ದುರ್ಯೋಧನ ಬಳಿಗೆ ಹಸ್ತಿನಾವತಿಗೆ ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಯನ್ನು ನಿರಾಕರಿಸಿದನು. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತೆ. ರುಕ್ಮಿಣಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶೈನ್ಯದಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲ ಕನಸು ಕಾಣುವುದು ತಮಗಿನ ಸಾಧ್ಯವಿಲ್ಲ ತಾನೆ? ಪ್ರಿಯತಮೆ, ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಸ್ವಲ್ಪವೂ ಚಿಂತಿಸುತ್ತಲಾ ಪ್ರೇಯಸಿ. ಸ್ವಾಮಿ, ರುಕ್ಮಿಣಿ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ಚಕ್ರದ ರಕ್ತ ದೃಶ್ಯವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಹದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ ಪರಮಾತ್ಮ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನಿಟ್ಟಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ರುಕ್ಮಿಣಿ, ಸ್ವಾಮಿ, ಈ ಶೈನ್ಹಾಗಾರದ ಹೊಸತಿಲನ್ನು ದಾಟಿದರಲ್ಲೂ ಒಂದೇ ಒಂದು ಅನುಕೂಲ ಕಾರಣ ದೊರೆತಂತಾಯ್ತಂತೆ. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನಿಗೆ ತಿಳಿದೇನೆ ಸ್ವಾಮಿ. ರುಕ್ಮಿಣಿ, ಆದರೆ ಇದು ಪರ್ಯಾಸವಲ್ಲ ತಾನೇ? ಪರ್ಯಾಸವೆಂತಾಗುವುದು ರುಕ್ಮಿಣಿ.
ಗೋಪಿಕಾಂಗನೆಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿಧಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬೆಡೆದು ಅವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಇವೆರಡರಿಂದ ವಿಭಿನ್ನನಾದ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗಮವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಗೊಳಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದು ಎಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕರಗಳು ಸ್ವಚ್ಛ ಮದಂತೆ ನಿಯುಕ್ತವಾಗಿ ಬೆಳಗುವುದನ್ನು ನೀನೇ ನೋಡುವಂತೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳನ್ನು ಉಳಿಸುವ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಧರೆಯ ದೊರೆತವನು ಪರಿಹರಿಪ ಪರಮಾತ್ಮನ ಲೀಲೆ ಇದೆ. ಧರೆಯ ದೊರೆತವನು ಪರಿಹರಿಪ ಪರಮಾತ್ಮನ ಲೀಲೆ ಇದೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನೀನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನೀನಾಗಿ ಧರೆ ಕಾಯ್ದು ಪೊರೆವ ಜನರ ಸಮರವು ಸಮರವು ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸಲು ಸಮರವು ಸಮರವು. ದರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದ ನಾ ಪ್ರಿಯೆ. ರುಕ್ಮಿಣಿ, ದರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನಾನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನಾನಾಗಿ ದರ ಕಾಯ್ದು ಪೊರೆದ ಜನರ ಏಕಿ ಚಿಂತನೆ ಏಕಿ ಚಿಂತನೆ.
ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳನ್ನು ಉಳಿಸುವ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ದೇವ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭರಿತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರದೇ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾದಿಕೆ ಹಾದಿ ಮೊದಲ ಹಂತದಲ್ಲಿ ಕಾಲಿಟ್ಟಿನಾದರೂ ನನ್ನ ಕನಸು ಕನಸಾಗಿ ಉಳಿದಿರುವುದು. ಅದಕ್ಕಾಗಿ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದ್ದನಾದರೂ ರುಕ್ಮಿಣಿ, ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ನಾನೀಗ ತಿಳಿದಿರುವನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ದುರ್ಯೋಧನ ಓದ ದೊಂಬಿರನ ಸಂಧಾನವನ್ನು ನಿರಾಕರಿಸಿ ಮುಂದೆ ನನ್ನ ಸಹಾಯವನ್ನು ಕೇಳಿಕೊಂಡು ಬರುತ್ತಿರುವನು. ಬರಲಿ. ಮತ್ತೊಂದು ಕಡೆಯಿಂದ ನನ್ನ ಪ್ರಾಣ ಮಿತ್ರನಾದ ಅರ್ಜುನ ಅನ್ಯೋನ್ಯ ಭಕ್ತಿ ಗೌರವಗಳಿಂದ ನನ್ನ ಸಹಾಯವನ್ನು ಪಡೆಯಲು ಬರುತ್ತಿರುವನು. ಬರಲಿ. ರುಕ್ಮಿಣಿ, ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದು. ಹಾಗೆ ಆಗಲಿ ದೇವ. ಸ್ವಾಮಿಯು ನಿದ್ರಿಸುವಂತಿರುವುದು. ನಾನು ಸ್ವಲ್ಪ ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು. ಮಾಧವನ ರಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಫಲ. ಜಗದೊಳಿದಗೆ ಸಾಟಿ ಕಾಣೆನಾಂಬಲ. ಮಾಧವನ ರಮನೆಯು ಮನಗೆ ಮೋದಗೊಳಿಸುತ್ತಿರುವುದು ಫಲ. ಜಗದೊಳಿದಕ್ಕೆ ಸಾಟಿ ಕಾಣೆನಾಂಬಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರಗಳ ಕಂಬಗಳು, ಹೊನ್ನುರನ್ನ ಕಳಸಗಳು, ವಜ್ರಗಳ ಕಂಬಗಳು, ಹೊನ್ನುರನ್ನ ಕಳಸಗಳು, ಗೋಮೇದಿಕ ಪುಷ್ಯರೋಗ ವೈಡೂರ್ಯದ ಈ ಸೊಬಗು. ಗೋಮೇದಿಕ ಪುಷ್ಯರೋಗ, ಆಹಾ, ವೈಡೂರ್ಯದ ಈ ಸೊಬಗು. ಜಗ ಜಗಿಪುದು ತಳ ತಳಿಪುದು ಮಾಧವನರ ಮನೆಯು. ಜಗ ಜಗಿಪುದು ತಳ ತಳಿಪುದು ಮಾಧವನರ ಮನೆಯು. ಮಾಧವನರ ಮನೆಯು ಮನಗೆ ಮೋದಗೊಳಿಸುತ್ತಿರುವುದು ಫಲ. ಜಗದೊಳಿದಗೆ ಸಾಟಿ ಕಾಣೆನಾಂಬಲ. ಮಾಧವನ ಭವನವು ಎನಿತು ರಮ್ಯವು, ಶ್ರೀಕರನ ಹೃದಯವು ಅದೆಂತ ವಿಚಲವು. ಮಾಧವನ ಭವನವು ಎನಿತು ರಮ್ಯವು, ಶ್ರೀಕರನ ಹೃದಯವು ಅದೆಂತ ವಿಚಲವು. ಸುತ್ತಲೂ ನೋಡುತ್ತಿರೆ ಕೆತ್ತನೆ ಕಂಬಗಳು, ಸುತ್ತಲೂ ನೋಡುತ್ತಿರೆ ಆಹಾ, ಕೆತ್ತನೆ ಕಂಬಗಳು, ವಜ್ರದ ಕಳಸಗಳು ತಳತಳನೆ ಹೊಳೆಯುವವು. ವಜ್ರದ ಕಳಸಗಳು ತಳತಳನೆ ಹೊಳೆಯುವವು. ಮಾಧವನರ ಮನೆಯು ಮನಗೆ ಮೋದಗೊಳಿಸುತ್ತಿರುವುದು ಫಲ. ಜಗದೊಳಿದಕ್ಕೆ ಸಾಟಿ ಕಾಣೆನಾಂಬಲ. ಏನಿ ಮಾಧವನ ಭವನದ ಶೃಂಗಾರ ವೈಭವ. ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಅಲಂಕೃತವಾಗಿ ಪರಿಶೋಭಿಸುತ್ತಿರುವುದಲ್ಲ.
ಹಸ್ತಿನಾವತಿಯ ಸಾಮ್ರಾಜ್ಯ ಲಕ್ಷ್ಮಿಯಾದ ನನ್ನ ಅರಮನೆ ವೈಭವಕ್ಕಿಂತಲೂ ಈ ಗೋಪಾಲನ ಭವನವು ಎಷ್ಟೊಂದು ಪರಿಶೋಭಿಸುತ್ತಿರುವುದು. ಇರಲಿ, ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಅಬ್ಬಾ, ಕೈ ಚಳಕದಿಂದ ಕೆತ್ತಲ್ಪಟ್ಟಿರುವ ನವರತ್ನ ಕೆತ್ತನೆಯ ಮುತ್ತು ರತ್ನದ ಕಂಬದ ಸಾಲುಗಳ ಸೊಬಗು ಎಷ್ಟೊಂದು ರಮ್ಯವಾಗಿ ರಂಜಿಸುತ್ತಿರುವುದು. ಈ ದಿವ್ಯ ಭವ್ಯ ದಿಗಂತ ವಿಶ್ರಾಂತ ಪ್ರಕೃತಿಯ ಸೌಂದರ್ಯವನ್ನೇ ಹಲ್ಲಗಳೆಯುತ್ತಿರುವುದಲ್ಲ. ಈ ಮಂದಿರದಲ್ಲಿ ರಂಭಾ, ಊರ್ವಶಿ, ಮೇನಕಾ, ತಿಲೋತ್ತಮೆ ಇವರುಗಳೆಲ್ಲ ಮನ ಮೆಚ್ಚುವಂತೆ ಕುಸುಮ ಕೋಮಲ ತಲ್ಪದಂತೆ ಸಿದ್ಧ ಮಾಡಿಕೊಂಡು ನಿಂತಿರುವ ಈ ಶಿಲ್ಪಾಕೃತಿಯು ಎನ್ನ ಶರೀರವನ್ನೇ ಹೊಕ್ಕು ಮನಸ್ಸಿನ ಚಿಂತಾಗ್ನಿಯನ್ನು ಹರಿಸಿ ಸಕಲ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಛೇ, ನನಗೇ ತರಭ್ರಾಂತು. ಜಗತ್ತಿನ ರಾಜರುಗಳಿಗೆಲ್ಲ ಮಿಗಿಲೆನಿಸಿದ ಈ ದುರ್ಯೋಧನ ಸಾರ್ವಭೌಮನ ಸಿರಿ ಸಂಪದಗಳಿಗೆ ಸರಿದೂಗಬಲ್ಲದೆ ಈ ಮಾಧವನ ರಮನೆ ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುತ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಅದು ಈ ಮಾಧವನ ಮನೆಯಲ್ಲಿ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇವುಗಳನ್ನೊಂದು ಸಾರಿ ಬಿಗಿದಪ್ಪಲೇ ಎನ್ನುವ ಭ್ರಾಂತು. ಬಿಗಿದಪ್ಪಿ ಬಿಡಲೇ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ,
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಧೀಮಂತ ಪ್ರಚಂಡ ಕೌರವ ರಣರಂಗ ಧೀಮಂತ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತ ವೈಕ್ಯಂ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಕೌರವೇಶ್ವರ ಭ್ರಾಂತು 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 ಮಾಯೆ ಮಾಯೆ ಇದೆಲ್ಲ ಆ ಕಳ್ಳ ಕೃಷ್ಣನ ಮಾಯೆ. ಕೃಷ್ಣ ನಿನ್ನ ಮಾಯಾಘಾರವನ್ನು ನೋಡಿ ಬೆರಗಾಗುವವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರ್ಯ ಗರ್ಭ ಸಂಜಾತ, ಶತ್ರುಧ್ವಂಸ ಧುರೀಣ, ಹಸ್ತಿನಾವತಿಯ ಮಣಿಮಗುಟ ರತ್ನ ಸಿಂಹಾಸನಾಧೀಶ್ವರ ಈ ಚಂದ್ರಕುಲ ಚಕ್ರೇಶ್ವರ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೊಪ್ಪಿಸಿ ತಾನು ಮಾತ್ರ ಸುಖತಲ್ಪ ನಿದ್ರೆಯಲ್ಲಿ ತಲ್ಲಿನನಾಗಿರುವನು. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೂ ಇದೇ ಮಂದಿರದಲ್ಲಿ ಕಾದು ಕುಳಿತು ನಂತರ ನಾನು ಬಂದ ಕಾರ್ಯವನ್ನ ಸಾಧಿಸಿಕೊಂಡೇ ಹೋಗುತ್ತೇನೆ. ಛೇ, ರಾಜಾಧಿರಾಜ, ರಾಜಮಾರ್ಥಾಂಡ, ಭೂಮಂಡಲದೋಳ ಅಖಂಡ ಕೀರ್ತಿ ಪ್ರಚಂಡ, ಚಂದ್ರಕುಲ ಚಕ್ರೇಶ್ವರನಾದ ನಾನು ಗೋಪಾಲನ ಪಾದ ಸ್ಥಳದಲ್ಲಿ ಅಸಂಭವ, ಅಪಮಾನಕರ, ನನಗೆ ಯೋಗ್ಯವಾದ ಸ್ಥಾನ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾರಮತಿ. ಹೇ ಜನಾರ್ದನ, ದೀನಬಂಧು ನಿಗಮಾರಮತಿ
ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಅಧಿಕುಲ ಮರ್ಧನ. ಪರಮಾತ್ಮ ಅಗಣಿತ ಗುಣಗಣ ಅಧಿಕುಲ ಮರ್ದನ ಜಗದ ವ್ಯಾಪಕ ಜಗದ ನಿವಾಸಕ. ಹೇ ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ. ಹೇ ವಾಸ್ತವ ನಂಬಿದ ಭಕ್ತರ ಭಯ ಪ್ರದಾತ ಸಿಂಧು ಜಯನ ವಿದುಲನಯನ ಪರಮಾತ್ಮ ಸಿಂಧು ಜಯನ ವಿದುಲನಯನ ಪೊರೆದ ನಿನ್ನ ಅಭಯಂ ನಿರಂತರ ಪೊರೆದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ. ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಷಯ ಕೇಳಿ ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ಸುಯೋಧನ, ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಸುಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಈ ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಮೃತ್ಯುವನ್ನರಿಸಿ ಅಮೃತತ್ವವನ್ನು ಕೊಡು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ದೇವಕೀ ಸುತಂ ಮಹಿಮಾ ಗುಣಂ ಘನ ಮಹಿಮೌ ಕೃಷ್ಣ ಪರಮಾತ್ಮ. ಶ್ರೀಹರಿನಾರಾಯಣ ಕ್ಷೀರಸಾಗರ ಶಯನ ರಮಾ ಕಾಂತೌ ವಾಸುದೇವಂ ಪರಮಾತ್ಮ.
ಭಕ್ತ ಜನ ಪರಿಪಾಲನವು ಜಾಗರೀತವು ನಮೋ ಕೇಶವ ಹೇ ಪರಮಾತ್ಮ. ಯಾರು? ಧನಂಜಯ, ಸೌಖ್ಯವೇ? ಚೇಚೆ, ಚರಣದ ಅಡಿಯಲ್ಲೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ಭಾವ, ನಿದ್ರೆ ಮಾಡುವವರನ್ನ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಇಲ್ಲಿಗೆ ಬಂದು ಬಹಳ ಹೊತ್ತಾದರೂ ಸಹ ನನ್ನನ್ನು ಗಮನಿಸದೆ ನಿನ್ನ ಪ್ರಾಣಮಿತ್ರ ಪಾರ್ಥನನ್ನು ಕಂಡಾಕ್ಷಣವೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಭಾವ? ಭಾವ, ಕೌರವ ಪಾಂಡವರು ಭೀಕರ ಸಂಗ್ರಾಮ, ಭಾವ, ಕೌರವ ಪಾಂಡವರು ಭೀಕರ ಸಂಗ್ರಾಮ ಭರದಿಂ ಸಾಗಿಪುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ, ಸಂತಸದಿಂದ ಬರುವುದೈ ಮಾಧವ. ಆ ಕೃಷ್ಣ, ಭೋರ್ಗರೆವ ಕಾಡಿಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿದ್ದೇನೆ. ಏನು ಬಾಬಾ, ಕುರು ಪಾಂಡವರಿಗೆ ಸಮರವೇ? ಇದು ಎಂತಹ ದುಡುಕಿನ ಕಾರ್ಯ ಬಾಬಾ. ಏಕೆ ಬಾಬಾ? ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಬಾಬಾ ಹೇಳು ಕೃಷ್ಣ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಬಾವಾ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ
ಶವಗಳು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು ತಮ್ಮ ಪತಿಪುತ್ರರ ಶವಗಳು. ಅರ್ಜುನ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡ ಸಮಾಧಾನ ಕಾಂಬುದು. ಹೇಳಿ ಕೃಷ್ಣ. ಗಮನಿಸಿದೊಡ ಸಮಾಧಾನ ಕಾಂಬುದು ಧರಣಿ ನಾರಿಯರನು ವರಿಸಿ ಹೇರು. ಹೇಳು. ಧರಣಿ ನಾರಿಯರನು ವರಿಸಿ ಹೇರು ಯಾರೊಡನೆ ಸಮಾಗಮ ಬಯಸಿದಳು, ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಬಾವಾ ಹೇಳು ಕೃಷ್ಣ. ಮಾತನ್ನು ಕೇಳು ಬಾವ. ಅರ್ಜುನ, ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ಅನುಜರಿಗಳು ನ್ಯಾಯ ಗೈಯುವುದು ನ್ಯಾಯವೇ? ಬಾಬಾ ಹೇಳು ಕೃಷ್ಣ. ಅನುಜರಿಗಳು ನ್ಯಾಯ ಗೈಯುವುದು ನ್ಯಾಯವೇ? ಸಹಜಾತರಿಗೆ ಸಮಭಾಗ ನೀಡಿ. ಬಾಬಾ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು, ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿ ದೊಡ್ಡ ಸಮಾಧಾನ ಕಾಂಬುದು. ಹೇಳು ಕೃಷ್ಣ. ಗಮನಿಸಿ ದೊಡ್ಡ ಸಮಾಧಾನ ಕಾಂಬುದು ಧರಣಿ ನಾರಿಯರನು ವರಿಸಿ ಹೇಳು. ಧರಣಿ ನಾರಿಯರನು ವರಿಸಿ ಹೇಳು ಯಾರೊಡನೆ ಸಮಾಗಮ ಬಯಸಿದಳು, ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು, ಅನುಸರಿಸು, ಅನುಸರಿಸು. ಬಾವ, ಈಗಿರುವಾಗ ಧರಣಿ ನಾರಿ ಎಂಬುವಳು ಯಾರು? ಇಲ್ಲಿಯವರೆಗೂ ಯಾವ ಅರಸುಗಳು ಸತ್ತಾಗ ಸಹಾಗಮನ ಬಯಸುಗಳು? ಮುನ್ನ ಶತಕೋಟಿ ಮಹಾರಾಜರಾಳಿದ ಈ ನೆಲವನ್ನು ಯಾರಾಳಿದರೇನು? ಅಣ್ಣ ತಮ್ಮಂದಿರುಗಳಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಮಾಧವ, ಮುಕುಂದ, ರಾಜನೀತಿ ಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನೆ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನೀಡೇರಿಸು. ಅರ್ಜುನ, ಕೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು?
ನನಗೊಂದು ತಿಳಿಯದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸರಿಸಮನಾದ ಬಂಧು. ಮೇಲಾಗಿ ನೀನು ವೀರನು, ನ್ಯಾಯಶೀಲನು. ಆದರೆ ನಿನ್ನ ಬಳಿಗೆ ಯಾರು ಮೊದಲು ಬಂದವರೋ ಅವರ ಪಕ್ಷ ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನಿಧಾನವಾಗಿ ಆಲೋಚಿಸು ಮುಕುಂದ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಪಟಿ, ಪಾರ್ಥನಾದವರು ನಿನಗಿಂತ ಚಿಕ್ಕವನು. ಮೊದಲು ಕೇಳಿ ಪಡೆಯಬೇಕಾದ ಅಧಿಕಾರ ಆತನಿಗಿರುವುದು. ಹಾಗೆಂದು ದುಡುಕುವುದು ಬೇಡ. ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಹಕ್ಷುಗಳಿ ಸೈನ್ಯದಳ ಒಂದು ಕಡೆ, ಶುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ನಾನು ಓರ್ವನೇ ಮತ್ತೊಂದೆಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಬೇಕು. ನಿರಸ್ತ್ರನು, ಯುದ್ಧ ವಿಮುಖನೂ ಆದ ಈತನಿಂದ ಆಗಬೇಕಾದ ಪ್ರಯೋಜನವಾದರೆ ಏನು? ಯುದ್ಧಕ್ಕೆ ಬೇಕಾಗಿರುವುದು ಸೈನ್ಯ ಬಲ. ಕೃಷ್ಣ ಬಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಅಕ್ಷೌಹಿಣಿ ಸೈನ್ಯ ಮಾತ್ರ ನನ್ನ ಪಕ್ಷಕ್ಕೆ ಬರಲಿ. ಬಲೆ ಬಲೆ ಭಾವ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ, ನಾನೀಗಲೇ ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಾನಿನ್ನು ಬರಲೇ? ಅಗತ್ಯವಾಗಿ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ಸನ್ನೆಯಿಂದ ಈ ನಿನ್ನ ಭಕ್ತರನ್ನು ಎಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನ ನಾನರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಖಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ, ಮೃತ್ಯುತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ, ರಣಭೋಯ್ ಆಯುಧವಂ ಹರಿಸದಿರೇ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೇ. ಪಾಂಡವರ ಅದೆಂತು ಪಾಲಿಪೆಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ.
ಪಾಂಡವರೆಂದರೆ ಬಹುಮಮತೆ, ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವುಗಳು ನಿಮ್ಮೊಡನೆ ಕೂಡಿ ಬೆರೆಯಲು ಬಂದರೆ ಅದು ಸಾಧ್ಯವೇ? ಆಹಾ, ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ಕೃಷ್ಣ, ಯುದ್ಧ ರಂಗದಲ್ಲಿ ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವೆ. ವಚನ ಭ್ರಷ್ಟನಾಗಬೇಡ. ಮುಂದೆ ಸಮರಾಂಗಣದಲ್ಲಿ ಸಂಧಿಸೋಣ. ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೌಹಿಣಿ ಸೈನ್ಯದ ಬಲಾಬಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಮುಂದೆ ಕೃಷ್ಣ, ಭಾವ, ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದಲೇ ಉಚ್ಚರಿಸುತ್ತಿದ್ದೇನೆ. ಎಚ್ಚರ. ಎಂತಹ ಕಾರ್ಯವನ್ನು ಮಾಡಿದೆ ಅರ್ಜುನ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಂತೆ ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದ ಮತಗಳಂತೆ ರಣಂದರಂದರಾಗಿ ಮೆರೆಯುವ ಅಣ್ಣ ಬಲರಾಮ್ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನು ಹೇಗೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನಗೆ ಸಹಾಯಕನ. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ ನನಗೊಂದು ಗತಿಯನ್ನು ತೋರಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕಿದೇವಾ, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ, ದೇವರು ದೇವರು ಅಂದು ನನ್ನನ್ನೇ ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವ ಮಹಿಮೆಯನ್ನು ನನ್ನಲ್ಲಿ ಏನು ಕಂಡೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕಿದೇವಾ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ, ಭಯವಿಲ್ಲದೆ ಜಗದಿ ಬಂದುವೆ ನಾ ಜಯವ, ಭಯವಿಲ್ಲದೆ ಜಗದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ, ಅರ್ಜುನ, ಮುರಾರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಕಾತರ ವೇತಕ್ಕೆ ವಿಜಯ ವಿಜಯ, ಕಾತರ ವೇತಕ್ಕೆ ವಿಜಯ, ಕರದೊಳು ಗಾಂಧೀವ ಹಿಡಿದಿದೆಯೋ ದೃಢದಿ. ಕರದೊಳು ಗಾಂಧೀವ ಹಿಡಿದಿದೆಯೋ ದೃಢದಿ, ಎದೆಗೆಡದಿರು ಜೋಗೆ ಕಡುದಿರಲಿ ನಿಲ್ಲಿಸಿ. ಪರಮಾತ್ಮ, ಎದೆಗೆಡದಿರು ಜೋಗೆ ಕಡುದಿರಲಿ ನಿಲ್ಲಿಸಿ, ಕಾತರ ವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನೇ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ
ಕಾರಣ ಕರ್ತನು ನೀನೇ. ಹೌದು ಪರಮಾತ್ಮ. ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ ಪರಮಾತ್ಮ. ವಿಜಯಕ್ಕೆ ಕಾರಣ ಕರ್ತನು ನೀನೇ, ಸಾಥ ನಿನ್ನದು ಸಾಧಿಸುವವ ನಾನು, ಸಾಥ ನಿನ್ನದು ಸಾಧಿಸುವವ ನಾನು, ಸಾಥ ನಿನ್ನದು ಧರಿಸುವವ ನಾನು. ಮಾಧವನಿ ಯದಯದಿ ದಯದಿ, ಮಾಧವನಿ ಯದಯದಿ. ಬಿಡದನೆ ಪೋರವೆ ಕನವರದವು ನಿನ್ನ ಬಿಡದನೆ ಪೋರವೆ ಮನದನು ಮಾನವ ಹೃದಯ ಹೃದಯ ವಿಜಯ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಸಾಧಿಸು ಕಾರ್ಯವ ಭಯವೇ ತಕೆಯಿಲ್ಲು, ಸಾಧಿಸು ಕಾರ್ಯವ ಭಯವೇ ತಕೆಯಿಲ್ಲು, ಸಾಧಿಸು ಕಾರ್ಯವ ಭಯವೇ ತಕೆಯಿಲ್ಲು, ಕಾತರವೇ ತಗೆ ವಿಜಯ ವಿಜಯ, ಕಾತರವೇ ತಗೆ ವಿಜಯ ವಿಜಯ. ವಿಜಯ ವಿಜಯ ವಿಜಯ. ರುಕ್ಮಿಣಿ ಸ್ವಾ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಈ ಹೃದಯ ನಲಿದು ಬಂದು? ಉಪಾಯ ಇಲ್ಲ ಪ್ರೇತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವೇಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆಯಿಂದ ಪಾಂಡವರ 7 ಅಕ್ಷವೇಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವನ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ರುಕ್ಮಿಣಿ, ಸರ್ವಹಾರಿ
ಕೋಮಲಾಂಗಿ ವಿಫಲವಾಯ್ತೆ. ಸ್ವಾಮಿ ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡ ಇಂದು ಧರಣಿ ಪಪಹಾರಿಣಿ ಧರಣಿ ಪಪಹಾರಿಣಿ ಧರಣಿ ಪಪಹಾರಿಣಿ ಧರಣಿ ಪಪಹಾರಿಣಿ. ಕವುದೈತೆಯ ನಿಧಾನ ಕವುದೈತೆಯ ನಿಧಾನ ಪವನಾತ್ಮ ಭಕ್ತ ದೀನ ಕವುದೈತೆ ಕವುದೈತೆಯ ನಿಧಾನ ಪವನಾತ್ಮ ಭಕ್ತ ದೀನ ಲೋಕಕ್ಕಿಂತ ಶಾಂತಿ ದಾನ ಜಯ ಮೋಹನ ಕಾಂತ ಜಯ ಮೋಹನ ಕಾಂತ ಜಯ ಮೋಹನ ಕಾಂತ ಜಯ ಮೋಹನ ತರವಿ ಶಾಂತಿ ಘಾತ ನಾಥ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ. ಧರ್ಮರಾಜ ಸ್ಥಾಪನೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದಗೆ ಧರ್ಮಭೂಮಿ ಭಾರತವು ಧನ್ಯವಾದುತ್ತೆ ಕಾಂತೆ ಧನ್ಯವಾದುತ್ತೆ ಕಾಂತೆ ಧನ್ಯವಾದುತ್ತೆ ಕಾಂತೆ ಧನ್ಯವಾದುತ್ತೆ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಭು ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದು ಸ್ವಾಮಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿಯ ಕಣವನ್ನು ರಕ್ತರಸದಿಂದ ತೊಯಿಸಿ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನಂತ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡಬಲ್ಲೆ ನೀವು. ಅದನ್ನುಳಿದು ರಕ್ತಪಾತದ ಅವಶ್ಯಕತೆ ಬೇಕೆ ಪ್ರಭು? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಭಯವನ್ನು ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕೀಗ ಅಂಥ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರಿಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾದ್ವೆಚ್ಚಿ ಅಧರ್ಮದ ರೋಗದ ಅಂಕುಶವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಶಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ
ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಈ ಘೋರಾತ್ಯ ಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದರಲ್ಲಿ ಸಂಶಯವಿಲ್ಲ ಪ್ರೇಯಸ್ಮೆ. ಸ್ವಾಮಿ, ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ಸ್ವಾಮಿ, ಅಂಬುದಿ ನಿಧಿಯುದಾಯಿಸಿಯನ್ನು ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯುದಾಯಿಸಿಯನ್ನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ ಹೃದಯ ರಂಗವ ಜಾದುಗೈದನ ಹೃದಯ ರಂಗವ ಮೋದದಿ ಸೆಳೆದ ಸಗಮಲ ಶ್ರೀ. ಮೋದದಿ ಸೆಳೆದ ಅಂಬುದಿ ನಿಧಿಯು ಕಡಲ ಮಡಿಲೆ ಮೂಡಿ ಬಂದ ಮೋಡಿ ಮಾಡಿದಿರ ಕುಡಿ ನೋಟರಿ. ಕಡಲ ಮಡಿಲೆ ಮೂಡಿ ಬಂದ ಮೋಡಿ ಮಾಡಿದಿರ ಕುಡಿ ನೋಟರಿ. ನಾಡು ನಿಡಿಸಿ ಎನ್ನ ಹೃದಯ ಮೇಲಂಗಡಿ. ನಾಡು ನಿಡಿಸಿ ಎನ್ನ ಹೃದಯ ಮೇಲಂಗಡಿ. ಪವಡಿಸಲಾಶ್ರಯ ಇದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು. ಕಡಲ ಮಳೆ ಆವದೇವಿಯು ನಿನ್ನ ಭಾವನೆನಿಸಿದಾಗೆ ನವಗುಣದ ತಿಶಯ ಭಾರ್ಗವಿ. ಆವದೇವಿಯು ನಿನ್ನ ಭಾವನೆನಿಸಿದಾಗೆ ನವಗುಣದ ತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪು ರಚಿಸಿದಂತಹ ಕುಂಚಗೆ ನಿತ್ಯ ಪಳುವಳಿ ಚೆಲುವೆ. ನಿನ್ನ ರೂಪು ರಚಿಸಿದಂತಹ ಕುಂಚಗೆ ನಿತ್ಯ ಪಳುವಳಿ ಚೆಲುವೆ. ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ. ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ. ಬಂದೆನ್ನ ಬಂದಿ ಹೊಳಾನಂದ ಪಡಿಸು. ಬಂದೆನ್ನ ಬಂದಿ ಹೊಳಾನಂದ ಪಡಿಸು. ಅಂಬುದಿ ನಿಧಿಯು ದುದಾಯಿಸಿ ನಮ್ಮ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ ಹೃದಯ ರಂಗವ ಜಾದುಗೈದನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಮೋದದಿ ಸೆಳೆದ ಸದಮಲ ಅಂಬುದಿ ನಿಧಿ. ಆವದೇವನು ನಿಮ್ಮ ಭಾವನೆನಿಸಿದ ನವಗುಣಿಸಿ ಜನಾರ್ದನ. ಆವದೇವನು ನಿಮ್ಮ ಭಾವನೆನಿಸಿದ ನವಗುಣಿಸಿ ಜನಾರ್ದನ. ಗೌರವನು ವಾಣಿಯ ಪ್ರತಿಬಿಂಬನು. ಗೌರಿ ಮನೋಹರನು ವಾಣಿಯ ಪ್ರತಿಬಿಂಬನು.
ಮೋದಯದಿ ಸಿರಿದೇವನ ವರಿಸಿದೆ ನಾ ಬಂದೆನ್ನ ಬಂದೆಯೊಳಾನಂದ ಪರಿಸು ಸ್ವಾಮಿ ಬಂದೆನ್ನ ಬಂದೆಯೊಳಾನಂದ ಪರಿಸು ಕಡಲ ಮಡಿಲಿ ಓಡಿ ಬಂದ ಓಡಿ ಮಾಡಿ ಕುಡಿ ನೋಟದಿ ಕಾಡು ಮಿಡಿಸಿ ಎನ್ನ ಹೃದಯ ಬೆಳಂಗೆದಿ ಕಾಡಿ ಮಿಡಿಸಿ ಎನ್ನ ಹೃದಯ ಬೆಳಂಗೆದಿ ಪವಡಿಸಲಾಶ್ರಯ ಬೇಡಿದ ಕವಿ ಸ್ವಾಮಿ